ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಅಬಕಾರಿ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಮ್ಮ ರಾಜ್ಯದಲ್ಲಿ ಒಟ್ಟು 1200 ಹುದ್ದೆಗಳು ಭರ್ತಿ ಮಾಡುವ ಕುರಿತು ಈಗ ಆಲ್ರೆಡಿ ಕರ್ನಾಟಕ ಸರ್ಕಾರದಿಂದ ಪ್ರಸ್ತಾವನೆ ಕೂಡ ಬಂದಿರ್ತದೆ. ಇದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಂಡು ಬರೋಣ. ಸ್ನೇಹಿತರೆ, ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರಾ ತಪ್ಪದೇ ಒಂದು ಲೈಕ್ ಮಾಡಿ, ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು, ಕರ್ನಾಟಕ ಸರ್ಕಾರದ ಸಚಿವಾಲಯ ವಿಧಾನಸೌಧ ಬೆಂಗಳೂರಿಂದ ಬಂದ ಇದು ಮಾಹಿತಿ ಇದಾಗಿರ್ತದೆ. ಡೇಟ್ ಕೂಡ ಇಲ್ಲಿ ನೋಡ್ಕೋಬಹುದು. 13/12/2024 ಈ ಪ್ರಸ್ತಾವನೆಯನ್ನು ವರ್ಗಾಯಿಸಿರ್ತಾರೆ. ಅದೇ ರೀತಿಯಲ್ಲಿ ನೋಡ್ಬೋದು, ಅಬಕಾರಿ ಇಲಾಖೆಯಲ್ಲಿ ಅಬಕಾರಿ ಉಪನಿರೀಕ್ಷಕರು ಹಾಗೂ ಅಬಕಾರಿ ಪೇದೆ ವೃಂದದಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಕುರಿತು ಅಂತ ಹೇಳಿರ್ತಾರೆ. ಹಾಗಿದ್ರೆ ಇಲ್ಲಿ ಏನಿದಪ್ಪ ಅಂದ್ರೆ, ಅಬಕಾರಿ ಇಲಾಖೆಯಲ್ಲಿ ಮಂಜೂರಾಗಿ ಖಾಲಿ ಇರುವ ಅಬಕಾರಿ ಉಪನಿರೀಕ್ಷಕ ಮತ್ತು ಅಬಕಾರಿ ಪೇದೆಗಳ ಹುದ್ದೆಗಳ ಪೈಕಿ ಕಲ್ಯಾಣ ಕರ್ನಾಟಕ ವೃಂದ ಸೇರಿದಂತೆ 265 ಅಬಕಾರಿ ಉಪನಿರೀಕ್ಷಕರ ಹುದ್ದೆಗಳನ್ನು ಮತ್ತು 942 ಅಬಕಾರಿ ಪೇದೆಗಳ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಈಗ ನೇಮಕಾತಿಯನ್ನು ಮಾಡಿಕೊಳ್ಬೇಕಂತೇಳಿ ತಿಳಿಸಿರ್ತಾರೆ. ಹಾಗಿದ್ರೆ ಇಲ್ಲಿ ಒಟ್ಟಾರೆಯಾಗಿ ಈ ವರ್ಷ ಎಷ್ಟು ನೇಮಕಾತಿಗಳಾಗ್ತಾವಂತ ನೋಡೋದಾದರೆ, ಅಬಕಾರಿ ಉಪ ನಿರೀಕ್ಷಕರು ಅಂತೇಳಿ 2024-25ನೇ ಸಾಲಿನಲ್ಲಿ ಇಷ್ಟಿತ್ತು. ಒಟ್ಟಾರೆಯಾಗಿ ಈ ಸಾರಿ ಅಂದರೆ 2025-26 ಟೋಟಲ್ ಆಗಿ ನಿಮ್ಮದು 265 ಈ ಸಾರಿ ನಿಮ್ಮದು. ಇನ್ನೇನು ಕೆಲವೇ ದಿನಗಳಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ನೋಟಿಫಿಕೇಶನ್ ಕೂಡ ಆಗ್ತದೆ. ಇನ್ನು ಅಬಕಾರಿ ಪೇದೆಗಳಿಗೆ ಸಂಬಂಧಿಸಿದಂಥ ಒಟ್ಟು 471 ಪ್ಲಸ್ 471 942 ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೇಮಕಾತಿ ಆಗ್ತದೆ. ಹಾಗಿದ್ರೆ ಒಟ್ಟಾರೆಯಾಗಿ ಅಬಕಾರಿ ಇಲಾಖೆಯಲ್ಲಿ ಖಾಲಿರುವ 1207 ಹುದ್ದೆಗಳನ್ನು ಕೂಡ ಈ ಸಾರಿ ನೇಮಕಾತಿಯನ್ನು ಮಾಡ್ತಾರೆ. ಅದೇ ರೀತಿ ಈಗ ಮುಂದುವರಿದು ಅಬಕಾರಿ ಪೇದೆ ಹುದ್ದೆ ನೇರ ನೇಮಕಾತಿ ಮೂಲಕ ಭರ್ತಿಯಾದ ನಂತರ ಹುದ್ದೆ ಎದುರಾಗಿ ಹೊರಗುತ್ತಿಗೆ ಆಧಾರದ ಮೇಲೆ ಪಡೆಯಲು ಅನುಮತಿ ನೀಡಿರುವ 1000 ಗೃಹ ರಕ್ಷಕ ಸಿಬ್ಬಂದಿಗಳ ಸೇವೆಗಳನ್ನು ರದ್ದುಗೊಳಿಸುವಂತೆ ಏನು ಹೋಮ್ ಗಾರ್ಡ್ಸನ್ನು ಈಗ ಆಲ್ರೆಡಿ ಆಯ್ಕೆ ಮಾಡಿಕೊಂಡಿದ್ದಲ್ಲ, ಆ ಅಭ್ಯರ್ಥಿಗಳನ್ನ 1000 ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಇಲ್ಲಿ ನೇಮಕಾತಿ ಆದ ನಂತರ ಅವರನ್ನು ಸಂಪೂರ್ಣವಾಗಿ ತೆಗೆದು ಹಾಕ್ತಾರೆ. ಸ್ನೇಹಿತರೆ, ಈ ನೋಟಿಫಿಕೇಶನ್ ಬಂದು ಇನ್ನು ಕೆಲವೇ ದಿನಗಳಲ್ಲಿ ಒಂದು 15ರಿಂದ 20 ದಿನದಲ್ಲಿ ಈ ನೋಟಿಫಿಕೇಶನ್ ಕೂಡ ಆಗ್ತದೆ. ಆಲ್ಮೋಸ್ಟ್ ಯಾಕಪ್ಪ ಅಂದ್ರೆ ಫೆಬ್ರವರಿ ಫಸ್ಟ್ ವೀಕ್ದಲ್ಲಿ ನಿಮ್ಮದು ನೇಮಕಾತಿ ಆಗುವ ಚಾನ್ಸಸ್ ಇರ್ತದೆ. ಯಾಕಂದ್ರೆ ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಜನವರಿ 31ಕ್ಕೆ ಫೈನಲ್ ತೀರ್ಪು ಕೂಡ ಬರುವ ಸಾಧ್ಯತೆ ಇರ್ತದೆ. ಅದಕ್ಕಾಗಿ ಜನವರಿ ಮುಗಿದ ನಂತರ ಅಥವಾ ಜನವರಿ 31ರ ನಂತರ ನಿಮ್ಮದು ಈ ನೋಟಿಫಿಕೇಶನ್ ಆಗ್ತದೆ. ಆದಷ್ಟು ಇನ್ನು ಯಾರ್ಯಾರೆಲ್ಲ ಸ್ಟಡಿ ಮಾಡ್ತಿಲ್ಲ ಆದಷ್ಟು ಸ್ಟಡಿ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ, ನೀವೇನಾದರೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಓದ್ತಾ ಇದ್ದರೆ ಇಲ್ಲಿ ನಿಮಗೆ ಒಂದಿಷ್ಟು ನೋಟ್ಸ್ಗಳನ್ನು ಕೊಡಲಾಗ್ತದೆ. ಯಾರಿಗಾದರೂ ನೋಟ್ಸ್ಗಳು ಬೇಕಾಗಿತ್ತಪ್ಪ ಅಂದ್ರೆ ಯಾವ್ಯಾವ ನೋಟ್ಸ್ ಇದಪ್ಪ ಅಂದ್ರೆ, ಸುಂದರ ಕೈಬರಹದ ನೋಟ್ಸ್ಗಳು ಇರ್ತಾವೆ. ಕರ್ನಾಟಕ ಇತಿಹಾಸ, ಆಧುನಿಕ ಇತಿಹಾಸ, ಪ್ರಾಚೀನ ಇತಿಹಾಸ, ಅದೇ ರೀತಿ ಕರ್ನಾಟಕ ಭೂಗೋಳ, ಭಾರತದ ಭೂಗೋಳ, ಪ್ರಪಂಚದ ಭೂಗೋಳ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಕರ್ನಾಟಕ ಮತ್ತು ಭಾರತದ ಅರ್ಥಶಾಸ್ತ್ರ, ಭಾರತದ ಸಂವಿಧಾನ, ಕನ್ನಡ ವ್ಯಾಕರಣ, ಇಂಗ್ಲಿಷ್ ವ್ಯಾಕರಣ, ಕಂಪ್ಯೂಟರ್ ಮತ್ತು ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದಂಥ ನೋಟ್ಸ್ಗಳನ್ನು ನೀಡಲಾಗ್ತದೆ. ಸ್ನೇಹಿತರೆ, ಎಲ್ಲ ವಿದ್ಯಾರ್ಥಿಗಳಿಗೆ ಉಪಯುಕ್ತ ಆಗುವಂತೆ ಕೇವಲ 200 ರೂಪಾಯಿ ದರದಲ್ಲಿ ಇವ ನೋಟ್ಸನ್ನು ನೀಡಲಾಗ್ತದೆ. ಮೊದಲಿಗೆ ಇವರ ಬೆಲೆ ಬಂದು 1000 ರೂಪಾಯಿನ ನೀಡ್ತಾ ಇತ್ತು. ಈಗ ಎಲ್ಲ ಪ್ರತಿಯೊಬ್ಬ ಅಭ್ಯರ್ಥಿಗಳಿಗೂ ಯೂಸ್ ಆಗಲಿ ಅಂಥೇಳಿ ಕೇವಲ 200 ರೂಪಾಯಿಗಾಗಿ ನೀಡ್ತದೆ. ಇದು ಬಂದು ಕೇವಲ ಸಂಕ್ರಾಂತಿ ಆಫರ್ ಆಗಿರ್ತದೆ. ಕೇವಲ ಒಂದು 15 ದಿನಗಳ ಮಾತ್ರ ಇದು ಆಫರ್ ಇರ್ತದೆ. ಯಾರಿಗಾದರೂ ಈ ನೋಟ್ಸ್ಗಳು ಬೇಕಾಗಿತ್ತಪ್ಪ ಅಂದರೆ ಈ ಕೆಳಗಡೆ ಕಾಣುವ ನಂಬರನ್ನು ನೀವು ಸಂಪರ್ಕಿಸಿ ವಾಟ್ಸಪ್ ಮುಖಾಂತರ ನೋಟ್ಸ್ಗಳನ್ನ PDF ಪಡೆದುಕೊಳ್ಳಬಹುದಾಗಿರ್ತದೆ. ಈ ಆಫರ್ ಸಂಕ್ರಾಂತಿ ಮುಗಿದ ನಂತರ ಮತ್ತೆ ಮೊದಲ ಬೆಲೆಯಾದ 999ಕ್ಕೆ ನೀಡಲಾಗ್ತದೆ. ಅದಕ್ಕಾಗಿ ಆದಷ್ಟು ಈ ಆಫರ್ನ ಸದುಪಯೋಗ ಪಡಿಸಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.